ಏನಪ್ಪ ಹೋಗಿ ಬಂದೆ ಆಸ್ಪತ್ರೆಗೆ? ಹ್ಞೂ ಹೋಗಿ ಬಂದಮ್ಮ. ಹೋಗಿ ಇವಾಗಿನ ತೋರಿಸ್ಕೊಂಡು ಬಂದೆ. ಯಾಕೆ ಏನು ಹೇಳಿರು? ಡಾಕ್ಟ್ರು ಶುಗರ್ ಬಂದೈತಿ ನಿನಗೆ ಅಂತ ಹೇಳಿರು. ನನಗೆ ಯಾವ ಬಿ ಪಿ ಇರಲಿಲ್ಲ, ಶುಗರ್ ಇರಲಿಲ್ಲ. ಇವಾಗ ನಿನಗೆ ಶುಗರ್ ಆಗೈತೆ ಕಣಪ್ಪ, ಕಂಟ್ರೋಲಾಗಿರ್ಬೇಕು, ಮಾತ್ರ ನುಂಗ್ಬೇಕು ಅಂತ ಹೇಳೇವ್ರಿ. ಏನು ಮಾಡೋಣ ಆಗತ್ತೆ, ನನಗೆ ಯಾವ ಕಾಯಿಲೆನೂ ಇರಲಿಲ್ಲಮ್ಮ. ನನಗೆ ಯಾಕೆ ಸುಸ್ತಾಗುತ್ತೆ, ಯಾಕಂದ್ರೆ ನನಗೆ ಹಿಂಗಾಗುತ್ತೆ ಅಂತ ಹೇಳಿ ಹೋಗಿ ಹೇಳಿದ್ಕೆ ಅವರು ಶುಗರ್ ಟೆಸ್ಟ್ ಮಾಡಿಸು ಅಂದರು. ಮಾಡಿಸಿದ್ಕೆ ಶುಗರ್ ಐತೆ ಕಣಪ್ಪ, ಮಾತ್ರ ತಗೋಬೇಕು ನೀನು, ಜಾಸ್ತಿ ಆಗೈತಿ ಅಂತ ಹೇಳಿರು. ಇಂಜೆಕ್ಷನೂ ಮಾಡ್ಕೋಬೇಕಂತೆ, ಸ್ಯಾನೆ ಆಗೈತೆ ಕಂಟ್ರೋಲ್ ಆಗೋವರೆಗೂ ಅಂತ ಹೇಳಿರಮ್ಮ. ಏನು ಮಾಡೋದು, ನನಗೆ ಇದೊಂದು ಚಿಂತೆ ಆತಲ್ಲಿ ಶುಗರ್ ಬಂತು. ಅಯ್ಯೋ ದೇವ್ರೆ, ನನಗೆ ಯಾಕೆ ಕಾಯಿಲೆ ಇರಲಿಲ್ಲ, ಕಸೇರಿರಲಿಲ್ಲ. ಅದೇನೇನು ದೊಡ್ಡ ಕಾಯಿಲೆ ಅಲ್ಲ ಹೇಳ್ಬಿಡು, ಮಾತ್ರ ನುಂಗಿದ್ರೆ ಅದೆಲ್ಲ ಸರಿ ಹೋಗುತ್ತೆ. ಶುಗರ್ ಇರೋ ಮಸ್ತಾಗೈತಾರೆ. ಇವಾಗೇನು ಎಲ್ಲರೂ ಹುಟ್ಟಿದ ಮಕ್ಕಳಿಗೂ ಶುಗರ್ ಬರುತ್ತೆ. ಏನಂಥದ್ದು ಹೆದರಿಕೆ ಅಂಥದ್ದೇನಿಲ್ಲ ಬಿಡು. ಶುಗರ್ ಬಂದರೂ ಬರಲಿ ಹೇಳೇನು. ಇಲ್ಲ, ಡಾಕ್ಟ್ರು ಭಾಳ ಹುಷಾರಾಗಿರ್ಬೇಕಪ್ಪ, ಸ್ಯಾನೆ ಐತಿ ಅಂತ ಹೇಳಿರು. ಹೌದು ಬೇಡ, ಅದ್ರಾಗ ನೀನು ಒಂದಿಟ್ಟು ಮುದ್ದೆ ಹೆಚ್ಚೆ ಉಣ್ಣು. ನಿನ್ನ ಮುದ್ದೆ ಉಂಡೆ ಉಂಟಿ, ಅನ್ನ ಕಮ್ಮಿ ಉಣ್ಣು, ಅನ್ನದ ಐಟಮ್ ಎಲ್ಲ ಕಮ್ಮಿ ಮಾಡಿಕ, ಎಲ್ಲನ ಎಲ್ಲೋಡು ಸ್ವೀಟು ಪಾಟು ತಿಂಬಾಗೆಲ್ಲ ಕೈ ಬಿಡು. ಒಂದಿಟ್ಟು ಹೆಚ್ಚು ಕಮ್ಮಿಗೆ ಇರ್ಬೇಕು ಅಷ್ಟೇನಿ. ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲ ತಿಂದರೆ ಏನಾಗಲ್ಲ, ಸ್ಯಾನೆ ತಿನ್ನಬಾರ್ದು ಅಷ್ಟೇ. ಸ್ಯಾನೆ ಅನ್ನ ಉಣ್ಬಾರ್ದು, ಒಂದು ಈಟ್ ಅನ್ನ ಉಣ್ಬೇಕು. ಚಪಾತಿ ಅದು ತಿನ್ಕೊಂಡು, ಉಪ್ಪಿಟ್ಟು ಚಪಾತಿ ಇಂಥದ್ದೆಲ್ಲ ತಿನ್ಕೊಂಡಿರ್ಬೇಕು. ಒಟ್ಟಿನಲ್ಲಿ ಅನ್ನದ ಐಟಮ್ ಎಲ್ಲನ ಕಮ್ಮಿ ಮಾಡಬೇಕು ನೀನು. ಯಾಕೆ ಏನಾಯ್ತಾಕ? ನಿಮ್ಮ ಮಾಮ ಆಸ್ಪತ್ರೆಗೆ ಹೋಗಿತ್ತಲ್ಲ, ಯಾಕೆ ಸುಸ್ತಾಗುತ್ತೆ ಅಂತ ಹೇಳಿ ಬಾಯೆಲ್ಲ ಒಡಗ್ದಂಗೆ ಆಗುತ್ತೆ ಅಂತ ಹೋಗಿತ್ತಲ್ಲ ಡಾಕ್ಟ್ರು. ಶುಗರ್ ಐತಿ, ನೀನು ಮಾತ್ರ ತಗೋಬೇಕಪ್ಪ, ಶುಗರ್ ಜಾಸ್ತಿ ಆಗೈತಿ, ಇಂಜೆಕ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಈಗ ಹಂಗಂತಿತ್ತು. ಅದಕ್ಕೇನೆ ಸಣ್ಣಕ್ಕಾಗೇನೆ 5-6 kg ಕಮ್ಮಿ ಆಗೇನಿ. ನಾನು ಹೆಂಗಿದ್ದೆ ತೂಕ ಒಂದು 70 kg ಇದ್ದೆ, ಒಂದು 60-62 kg ಬಂದೈನಿ. ಬಲ್ ಸಣ್ಣಕ್ಕಾಗಿದ್ಯಾ ನೋಡಿ, ಎಷ್ಟಿದ್ದೆ ವೆಯ್ಟು, ಶುಗರ್ ಜಾಸ್ತಿ ಆಗ್ಬಿಟ್ಟೈತೆ ಕಣಪ್ಪ ನಿನಗೆ ಅಂತ ಹೇಳಿದ್ರು. ಅದಕ್ಕೆ ಏನು ಮಾಡೋಣ, ನಮ್ಮಂಗಾಗೈತೆ ಹೋಗತ್ತ. ಹಂಗೆ ಮಾಮ, ಸಣ್ಣಕ್ಕಾಗ್ತಾರೆ ಶುಗರ್ ಇದ್ರಿ, ಹಂಗೆ ಸಣ್ಣಕ್ಕಾಗೋದು ಜಾಸ್ತಿ. ಇಲ್ಲೋಡು, ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಉಂಟ್ಕೊಂಡು ಮಾತ್ರ ನುಂಗ್ಕೊಂಡಿರು, ಆರಾಮಾಗಿ. ಅದೇನಂತ ಕಾಯಿಲೆ ಅಲ್ಲ ನೋಡಪ್ಪ. ಅವನಿಗೆ ಕಪಲಟ್ನಂತಾನಿಗೆ, ಅವನಿಗೆ ಯಾವ ಕಾಯಿಲೆನೂ ಇಲ್ಲ. ಅವ್ನು ಹೆಂಗೆ ಇದ್ದಾನೆ ನೋಡಮ್ಮ, ಹೊಲ್ದಾಗ ನಾಕಮಕ್ಕ ಮಾಡ್ತಾನೆ, ಅಳ್ತಿರ್ಗ ಅಡುಗೆನೂ ಹಚ್ಕಟ್ಟ ಮಾಡಲ್ಲ, ಮನೆಗೆ ಒಳ್ಳೊಳ್ಳೆದು ಉಂಡ್ರು ನೋಡಪ್ಪ ಕಾಯಿಲೆ ನಿನಗೆ. ನೋಡಪ್ಪ ಹೆಂಗೆ, ಬಿ ಪಿನೂ ಐತೆ, ಶುಗರ್ ಐತೆ. ಮೊದಲು ಬಿ ಪಿ ಇಟ್ಕೊಂಡೆ ನಿಮ್ಮ ಮಾಮ್ಗೆ, ಇವಾಗ ಶುಗರ್ ಬಂದೈತಿ. ಅಲ್ಲ ನಾನು ಹೇಳ್ತಿದ್ದೆ ಯಪ್ಪಗೆ, ಬದುಕು ಮಾಡಕ್ಕೆ ಹೋಗಪ್ಪ ಅಂತ. ಎಲ್ಗೂ ಹೋಗ್ತಿರ್ಲಿಲ್ಲ, ಮನೆ ಕುಕ್ಕೊಂಡು ಅರ್ಧ ಶುಗರ್ ಮಾಡ್ಕೊಂಡೆ ಅಯ್ಯಪ್ಪ. ಎಲ್ಲಿಗೆ ಹೋಗೋಣತ್ತು ನಾನು. ಅವನಂದರೆ ಬಿಗಿಯಾಗಿ ಬದುಕು ಮಾಡ್ತಾನೆ ಕಣಮ್ಮ. ಅಂದ್ರೆ ಬಿಗಿಯಾಗಿ ಬದುಕು ಮಾಡಿ ಡಾಕ್ಟ್ರ್ ಹೇಳಿರಲ್ಲ, ವಾಕ್ ಮಾಡಬೇಕು, ಕೆಲಸ ಮಾಡಬೇಕು, ಕೆಲಸ ಮಾಡಿದ್ರೆ ಏನಾಗಲ್ಲ, ಕೆಲಸ ಮಾಡ್ಕೊಂಡಿರ್ರಿ, ಕೆಲಸ ಮಾಡಬೇಕು, ಕೆಲಸ ಮಾಡ್ತಾ ಇದ್ರೇನೇ ಯಾವ ಕಾಯಿಲೆಗಳು ಇರಲ್ಲ ಅಂತ ಹೇಳಿದ್ರು. ನನಗೆ ಕುಕ್ಕೊಂಡು ಅರ್ಧ ಕಾಯಿಲೆ ಬಂತು ಅನ್ಸುತ್ತೆ. ನೀನು ಅಲ್ಲೂ ಇಲ್ಲ ಸುಮ್ಮನೆ ಕುಕ್ಕಂತಿದ್ದಲ್ಲ ರೋಡ್ಗಳಾಗಿ, ಏನು ಕೆಲಸ ಮಾಡ್ತಿರ್ಲಿಲ್ಲ. ಅದಕ್ಕೆ ಇವಾಗ ಶುಗರ್ ನೋಡು. ಇವಾಗ ಕುಕ್ಕಣ್ಣು ಉಂಬ ಕಾಲ್ದಾಗೆ ನೋಡು, ಅಲ ಮಾರಿದ್ದೀರಾ, ಅಚ್ಚುಕಟ್ಟಾಗಿ ಕುಕ್ಕಣ್ಣು ಉಂಬ ಕಾಲ್ದಾಗ ಹಿಂಗೆ ಶುಗರ್. ದುಡ್ಡಿದ್ದ ಕಾಲಾಗ ಯಾವ್ದಾನು ಒಂದು ಬರ್ತಾವೆ ಮಮ್ಮ. ಅಯ್ಯೋ ದೇವ್ರ, ಹಂಗಲ್ಲ ಒಂಥರ ವಿಚಿತ್ರ. ಕುಕ್ಕಂಡಿದ್ದೆ ಬಂದಿದ್ದು ನನಗೆ. ಕೆಲಸ ಮಾಡಿದ್ರೆ ಯಾವ್ದು ಇರ್ತಿಲ್ಲ ನೋಡಿ, ನಮ್ಮ ಸಿದ್ಲಿಂಗ ಎಲ್ಲ ಕೆಲಸ ಮಾಡಿ ಯಾವ ಕಾಯಿಲೆನೂ ಇಲ್ಲ ಅವನಿಗೆ, ಗನ್ವಾಗ ಇದ್ದಾನೆ. ಓ ಏನಮ್ಮ, ಏನು ಹೇಳ್ತಾ ಐತಿ ಸಂಬಂಧಗಳೇ? ಯಾಕೆ ಸಣ್ಣಕ್ಕಿಲ್ವಿ? ಯಾಕೆ ನಡುವೆ ಬೋಲ್ ಸಣ್ಣ ಕತ್ಕೊಂಡೆ ಮಣ್ಣೆ. ಅದಕ್ಕೆ ಆಸ್ಪತ್ರೆಗೆ ಹೋಯ್ಕೊಂಡು ಬಗ್ಗೆಮ್ಮ ಶುಗರ್ ಐತೆ ಅಂತ ಹೇಳೇವ್ರಿ. ಶುಗರ್ ಇದ್ರೆ ಹಂಗೆ ಸಣ್ಣಕ್ಕಾಗ್ತಾರಂತೆ. ಶುಗರ್ ಬಂದೈತೆ ನಮ್ಮ ಅಯ್ಯಪ್ಪಗೆ. ಏನು ಮಾಡ್ತೀವಿ ನೋಡಮ್ಮ. ಎಂತ ಯಾತು ಹೊಟ್ಟೆ ಪಟ್ಟಿಗೆ ಯಾತು ತಿಂದಿಲ್ದವ್ರಿಗೆ, ಹೊಲ್ದಾಗ ನಕಮಕ ಮಾಡೋರಿಗೆ ಯಾತು ಕಾಯಿಲೆ ಇರಲ್ಲ ಅನ್ಸಿದ್ಲಿಂಗೆ ನೋಡಮ್ಮ. ಹೊಲ್ದಾಗ ಹೆಂಗೆ ಬದುಕು ಮಾಡ್ತಾನೆ. ಇಲ್ಲಿ ಬಂದರೆ ಅವಳು ಯಾತು ಸರಿಯಾಗಿ ಅಡುಗೆನೇ ಮಾಡಲ್ಲ. ಯಾತವಳಿ ಪಾಪ ಮಾಡಕ್ಕೆ ಬಂದ್ರಲ್ವೇ ಮಾಡೋದು. ಯಾತು ಮಾಡೋದೇ ಇಲ್ಲ ಅವಳು. ನಮ್ಮಂಗೆ ಒಳ್ಳೊಳ್ಳೆದು ಉಂಬೋದು ಇಲ್ಲ, ಏನಿಲ್ಲ. ಅವ್ನು ಹೆಂಗೆ ಬದುಕು ಮಾಡ್ತಾನೆ ಕಟ್ಟ ಮಟ್ಟನ. ಅವನಿಗೆ ಯಾವ ಕಾಯಿಲೆನಿಲ್ಲ ನೋಡಮ್ಮ. ಕಾಯಿಲಿಲ್ಲ ಕಸೇಲಿಲ್ಲ. ನಮ್ಮಯ್ಯಪ್ಪ ಯಾತು ಮಾಡಲಿಲ್ಲ ಅಂದ್ರು ನೋಡಮ್ಮ ಹೆಂಗೆ ಕಾಯಿಲೆ ಬಂತು. ಏನತ್ತ ನಮ್ಮಯ್ಯಪ್ಪ ಅಂತ ಬಿ ಪಿ ಶುಗರು. ಬಿ ಪಿ ಇತ್ತು ಮುಂಚೆಗೆ, ಬಿ ಪಿ ಮಾತ್ರ ನುಂಗದು, ಇವಾಗ ಶುಗರ್ ಬಂದೈತಿ. ಅಯ್ಯಪ್ಪ ಅದ್ರ ಚಿಂತೆ ಆಗೈತಿ ಇವಾಗ. ಬಿ ಪಿ ಶುಗರ್ ಎರಡು ಬಂತಲ್ಲಪ್ಪ ಅಂತ. ನೋಡಮ್ಮ ಅಯ್ಯಪ್ಪ, ಸಾದ್ರು ಸವಸ್ಬೇಡ. ಬಿ ಪಿ ಶುಗರು ಅಮ್ಮ, ಶುಗರ್ ಅಂತ ಬಿಡತ್ತೀಗ ಎಲ್ಲರಿಗೂ ಹೆಚ್ಚೈತಿ, ಎಲ್ಲರಿಗೂ ಶುಗರು ಅಂತಾರೆ. ಹೋಗದೊಂದು ಶುಗರ್ ಎಲ್ಲರಿಗೂ ಬಂತು ಅಂತಂದರೆ ಬೋಲ್ ಕಷ್ಟ. ಯಪ್ಪ ಇವಾಗಿನವ್ರಿಗೆ ಹಂಗೆ ಅಂತೆ ಬೋಲ್ ಎಲ್ಲರಿಗೂ ಊಟದಾಗೆ ಹೆಚ್ಚು ಕಮ್ಮಿ ಆಗುತ್ತೆ. ಕಣಕ ಇವಾಗೆಲ್ಲ ಹುಟ್ಟಿದ ಮಕ್ಳಿಗೆ ಇರುತ್ತೆ, ಅದೇನಂತ ದೊಡ್ಡ ಕಾಯಿಲೆ ಇಲ್ಲ. ಆರಾಮಾಗೆ ಅದು ಟೆನ್ಷನ್ ತಗೊಂಡಂಗೆ ಊಟ ಮಾಡ್ಕೊಂಡು, ಕಂಟ್ರೋಲಾಗಿ ಊಟ ಮಾಡ್ಕೊಂಡು, ಸ್ವೀಟ್ ಏನೋ ಜಾಸ್ತಿ ತಿಂದಂಗೆ ಇರಬೇಕು. ಚಿಕನ್ ಮಟನ್ನು ಅಂಥದ್ದೆಲ್ಲ ಜಾಸ್ತಿ, ಕೊಬ್ಬಿಂದೆಲ್ಲ ಜಾಸ್ತಿ ಬಳಸಬಾರ್ದು. ಸ್ವಲ್ಪ ಕಂಟ್ರೋಲಾಗಿ ಇರಬೇಕು. ಕಂಟ್ರೋಲಾಗಿದ್ದಷ್ಟು ಒಳ್ಳೇದು ಶುಗರ್ ಏನು ಅಷ್ಟೇ. ಕಂಟ್ರೋಲಾಗಿರ್ಬೇಕು. ಕಂಟ್ರೋಲಾಗಿದ್ದರೆ ಯಾವುದೂ ಆಗಲ್ಲ ಹೇಳು. ನೋಡಪ್ಪ ಸಿದ್ಲಿಂಗ್ ಹಂಗೆ ಒಂದು ಜ್ವರ ತಲೆನೋವು ಒಂದಿಲ್ಲ ಕಣ ಇನ್ನೂವರೆಗೂ ಆಗೈತಿ. ನಮ್ಮಯ್ಯಪ್ಪಗೆ ಈಗಳು
ಬೋರೆ ಯೋಟಿಕೆ ಇವ ಸೇನಕಿಲ್ಲ ಅಂತ ನೋಡೋನ್ ಸಿದ್ಲಿಂಗ ಯಾತ ಒಂದು ಜರ ಸೊಳಿ ಅಂತ ಎಂದೆಂದು ಮನಿಕೊಂಡು ಇಲ್ಕೊಂಡು ಎಲ್ಲಿದ್ದಾಗಲೂ ಹಂಗೆ ಕಾಣಿ ಎಂದೆಂದು ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳೋನಲ್ಲ ಏನಿಲ್ಲ ಒಬ್ಬ ಅವ್ನಿಗೆ ಏನೇನು ಕಾಯಿಲಿಲ್ಲ ದೇವ್ರ ಅವ್ನಿಗೆ ಎಂಥ ಆರೋಗ್ಯ ಕೊಟ್ಟವನೇ ಅಂತ ಒಬ್ಬ ಇಲ್ಲಿದ್ದಾಗಲೂ ಹಂಗೆ ಜ್ವರ ಬಂದೇವೆ ಅಂದರೆ ಹಂಗೆ ಇರೋನು ಹಂಗೆ ಹೊಲ್ದಾಗ ಬದುಕು ಮಾಡೋನು ಇನ್ನೊಂದು ದಿವಸ ಅದೇ ಹಾಲೇನೆ ಕಾಯಿಲೆನೇ ಓಡೋಗ್ಬಿಡವು ಅವ್ನಿಗೆ ಹೆದರಿಕೆ ಕಾಯಿಲೆ ಅವನೇನು ಕಾಯಿಲೆಗೆ ಹೆದರಿಕೆ ಅಂತಿರಲಿಲ್ಲ ಕಾಯಿಲೆನೇ ಅವ್ನಿಗೆ ಹೆದರಿಕೆಂಡು ಓಡೋಗ್ಬಿಡವು ಹಂಗೆ ಬದುಕು ಮಾಡೋನು ಅಂದರೆ ಬದುಕು ಮಾಡೋದೇ ಒಳ್ಳೇದು ಅನ್ಸುತ್ತೆ ಅಲ್ವೇ ಹೆಂಗೆ ಬದುಕು ಮಾಡ್ತಾನೆ ಕಣಿ ಬಗ್ಗೆ ಮಂಗೇನಿ ಹಂಗಂದ್ರೆ ಅವ್ನಿಗೊಂದು ಇಟ್ಟು ಕೈ ನೋಯ್ಯಲ್ಲ ಮೈ ನೋಯ್ಯಲ್ಲ ಹೆಂಗೆ ಓಡಾಡ್ತಾನೆ ಹಂಗೆ ಹೊಲ್ತಕ್ಕೆ ನಡ್ಕೊಂಡೇ ಓಡಾಡ್ತಾನೆ ಅವ್ರ ದೂರ ಹೊಲ ಐತೆ ನಮ್ಮದು ನಡ್ಕೊಂಡೇ ಓಡಾಡ್ತಾನೆ ನಡ್ಕೊಂಡೆ ಪಟ್ಟ 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 ನಡ್ಕೊಂಡು ಓಡಾಡ್ತಾನೆ ಡಾಕ್ಟ್ರು ನಡಿಬೇಕು ಅಂತ ಹೇಳೋರಂತೆ ನನ್ಗೆ ಹಂಗೆ ಹೇಳಿರೋದು ಇವಾಗ ನಡಿಬೇಕು ಕುಕ್ಕಬಾರ್ದು ಜಾಸ್ತಿನ ಕುಕ್ಕೊಂಡು ಅಷ್ಟು ಇಲ್ಲದ ಕಾಯಿಲೆ ಜಾಸ್ತಿ ಹೊತ್ತು ಕುತ್ಕೊಂಡ್ರೆ ಪೈಲ್ಸ್ ಬರುತ್ತೆ BP ಶುಗರ್ ಎಲ್ಲ ಬರ್ತವೆ ಕೂತ್ಕೊಂಡಿರ್ಬಾರ್ದು ಕೆಲಸ ಮಾಡಬೇಕು ಓಡಾಡಬೇಕು ದಿವಸಕ್ಕೆ ಒಂದು 10 ಕಿಲೋಮೀಟ್ರ್ ಆದರೂ ನಡಿಬೇಕು ಒಂದು 5 ಕಿಲೋಮೀಟ್ರ್ ಆದರೂ ನಡಿಬೇಕು ಅಂತ ಹೇಳ್ತಾರೆ ಒಂದು 5 ಕಿಲೋಮೀಟ್ರ್ ಆದರೂ ನಡಿಬೇಕಂತಿ ನಾವು ಹೊಲ್ತಕ್ಕೆ ಹೋಗು 2 ಸತಿ ಹಿಂಗೆ ಹೋಗಿ ಬಂದ್ರೆ ಸಾಕು 10 ಕಿಲೋಮೀಟ್ರ್ ಇನ್ನು ಯಾರು ನಡೀತಾರೆ ಮಾಮ ನಡೆದ್ರೆ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಡಿಬೋದು ಅಷ್ಟೇನು ಅದೇ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಡಿಬೇಕು 2 ಸತಿ ಹಿಂಗೆ ಹೋಗಿ ಬರ್ಬೇಕು ನಮ್ಮ ಹೊಲ್ದ ಕಡೆಗೆ ಹಿಂಗೆ ಅಲ್ಗಾನ ಹೋಗಿ ಅಲ್ಗಾನ ಹಿಂಗೆ ಓಡಾಡ್ಬೇಕು ಇಪ್ಪಟ್ಟು ನಾನು ಬರೀ ನೆಳ್ಳಾಗಲ್ಲಿ ಗಿಡ ನೆಳ್ಳ ಕುಕ್ಕಂತಿದ್ನಲ್ಲ ಅದಕ್ಕೇನ ನಾವು ನೆಳ್ಳು ಬಿಸಿಲು ಅಂತೇಳಿ ಬಿಸ್ಲಕ್ಕೆ ಹೋಗ್ದಂಗೆ ಬರೀ ನೆಳ್ಳ ಕುಕ್ಕಂಡ್ರೆ ಹಿಂಗೇನೆ ಅಯ್ಯಪ್ಪ ದೇವ್ರಿ ಶುಗರ್ ಸಾವಸ್ ಬೇಡ ಬೇಡ ಒಳ್ಳೆ ಆಸ್ಪತ್ರೆಗೆ ತೋರಿಸ್ರಿ ಮಾತ್ರೆ ಕೊಡಿಸ್ರಿ ನಮ್ಮ ಸುಮ್ಮನೆ ಒಳ್ಳೆ ಆಸ್ಪತ್ರೆಗೆ ಅದನ್ನು ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಮಾತ್ರೆಗಳೆಲ್ಲ ಕೊಡಿಸ್ರಿ ಶುಗರ್ ಸ್ಯಾನೆ ಆದರೆ ಸವಾಸಲ್ಲ ಹೋಗಿ ಮಾತಾಡ್ಕೊಂಡು ಅದೇನು ಇಂಜೆಕ್ಷನ್ನು ಅದೆಲ್ಲನ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸು ಆಯ್ತು ಹೇಳಪ್ಪ ಹೋಗ ನೀವು ತೋಟನು ಬಟ್ಟೆ ಎಲ್ಲ ತರಬೇಕು ಎಲ್ಲ ನಿನ್ಗೊಂದೆರಡು ಜೊತೆ ಬಟ್ಟೆ ಹೊಸವು ನನಗೊಂದೆರಡು ಸೀರೆ ತಗೋಬೇಕು ಹುಡುಗರಿಗೂ ಬಟ್ಟೆ ಎಲ್ಲ ತರಬೇಕು ಇವತ್ತು ಅಕ್ಕ ಏನನ ಹಬ್ಬಡೇವಿ ಯಾತಿಲ್ಲ ಸುಮ್ಮನೆ ತಾಮದ ಹೊಸಬಟ್ಟೆನ ಅಂತ ಹೊಲ ಮರಿದೀವಲ್ಲ ಇವಾಗ ಸರ್ ಅಡ್ವಾನ್ಸ್ ಕೊಟ್ಟಿದ್ರು ಹೊಸಬಟ್ಟೆ ತಾಮನ ಅಂತ ಎಲ್ಲರಿಗೂ ಹೊಸಬಟ್ಟೆ ಇರಬೇಕು ಹಿಂಗೆ ಅಂತ ತಾಕಬೇಕು ಯಾವ ಬಟ್ಟೆ ಬೇಡ ಬೋರಿ ಬೇಡ ಸುಮ್ಮನೆ ಹಿಂಗೆ ಕಾಯಿಲೆ ಕಸಲೆ ಆಯ್ತು ಅಂದ್ರೆ ಯಾವ ಬಟ್ಟೆ ತಗೊಂಡು ಏನು ಮಾಡ್ತೀಯ ಕಾಯಿಲೆ ಕಸಲೆ ಮುಖ್ಯ ದುಡ್ಡು ಬೇಕು ಕಾಯಿಲೆ ಕಸಲೆ ತೋರಿಸ್ಕೊಂಬಕ್ಕೆ ನೋಟು ಸುಮ್ಕಿರು ಬಟ್ಟೆ ಬೇಡ ಬೋರಿ ಬೇಡ ಒಂದು 2 ದಿನ ಸುಮ್ಮನೆ ನನಗೆ ಶುಗರ್ ಬಂದೈತೆ ಅದೇ ನನಗೆ ಟೆನ್ಷನ್ ಆಗೈತೆ ಅಂದ್ರೆ ಅಯ್ಯೋ ಮಮ್ಮ ಅದೇನು ಬಟ್ಟೆ ಇಕ್ಕೊಂದಿಲ್ದಂತ ಕಾಯಿಲೆ ಸುಮ್ಮನಿರತ್ತ ಏನು ಅದೇನೇನು ಕ್ಯಾನ್ಸರ್ ಅಲ್ಲ ಬೇರೆದು ಯಾಪ ಅಲ್ಲ ಏನು ಶುಗರ್ಗೇನು ಅದೇನೇನು ಏನಾಗಲ್ಲ ಸುಮ್ಕಿರತ್ತೆ ಕ್ಯಾನ್ಸರ್ ಇದು BP ಶುಗರ್ ಎಲ್ಲರಿಗೂ ಇರುತ್ತೆ ಇವಾಗ ಹುಟ್ಟಿನ ಮಕ್ಕಳಿಗೆ ಇರುತ್ತೆ ಶುಗರ್ ಅಂದರೆ ನೀನು ಅದೆಲ್ಲ ಶುಗರಿಂದೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಈಗ ಕಂಟ್ರೋಲಾಗಿ ಇರ್ಬೇಕು ಅಷ್ಟೇನಿ ಸ್ಪೀಟ್ ಪಾಟ ತಿನ್ನಂಗೆ ಒಂದು 2 ದಿನ ಆರೋಗ್ಯವಾಗಿ ಚೆನ್ನಾಗಿರೋದು ಕಲಿ ಮಾತ್ರೆ ನಂಗೆ ನಾವು ಇಂಜೆಕ್ಷನ್ ಮಾಡ್ಕೋಬೋದು ಎದ್ದಾಗ ಬೈನಾಗ ಅದು ಇಂಜೆಕ್ಷನ್ ಮಾಡ್ಕೊಂಬಕ್ಕೆ ಕೊಡ್ತಾರೆ ಶುಗರ್ನ ಅವರೇ ತೋರಿಸ್ತಾರೆ ಹೆಂಗೆ ಮಾಡ್ಕೋಬೇಕು ಏನು ಅಂತೇಳಿ ಅಂತ ತಗೊಂಡು ಮಾಡಿಕೆ ಸುಮ್ಮನೆ ಅದೆಲ್ಲ ಹೇಳ್ದಲ್ಲೇ ಹೋಗುತ್ತೆ ಶುಗರ್ ನಿನಗೇನೇನು ಇನ್ನೂ ವಯಸ್ಸೈತೆ ನಿಮ್ಗೆ ಇದೆಯಾ ಮೆತ್ಕಾಗಿರೋರು ಅದಕ್ಕೆ ಬಿಡಪ್ಪ ಅನ್ಬೋದು ಹಾಗೆ ಮತ್ತೆ ಗೊತ್ತಿರ್ತ ಮನುಷ್ಯನಿಗೆ ಕಾಯಿಲೆ ಏನು ಮಾಡೋಕ್ಕಾಗಲ್ಲ ಯಪ್ಪಗ ಅದೇ ಇವಾಗ ಬೆಟ್ಟ ಆದಂಗೆ ಆಗುತ್ತೆ ಕಣಿ ಅದೇ ಒಂದು ದೊಡ್ಡ ಇದು ಅಮ್ಮಂಗಾಗುತ್ತೆ ಮತ್ತು ಒಟ್ಟು ಯಾರಪ್ಪ ಇಂಥ ಕಾಯಿಲೆ ಕಸಲ್ಗಳು ಅಮ್ಮಂಗಾಗುತ್ತೆ ನೀನೇನಮ್ಮ ಹೇಳ್ತೀಯ ನಮಗೆ ಒಂದು ಬಸ್ಸರಿಗೆ ಗೊತ್ತು ನಮ್ಮ ಅಪ್ಪಗೆ ಶುಗರ್ ಬಂದೈತಿ ಅದೇ ಇವಾಗ ದೊಡ್ಡ ಕಾಯಿಲೆ ಮಂಗಾಡ್ತಾನೆ ನಮ್ಮ ಅಯ್ಯಪ್ಪ ಅದು ಶುಗರು ಅದೇನಂತ ದೊಡ್ಡ ಕಾಯಿಲೆ ಅಲ್ಲ ಏನು ಮಾಡೋದು ನೋಡಪ್ಪ ಸಿದ್ಲಿಂಗಿಗೆ ಯಾವ ಕಾಯಿಲೆ ಇಲ್ಲ ಕಸಲಿಲ್ಲ ಹೊಲ್ದಾಗ ಹಂಗೇನೆ ಯಾವಾಗಲೂ ಹೊಲ್ದಾಗ ಕೊಚ್ಚೋದು ಯಾವಾಗಲೂ ಮಾಡ್ತಿರ್ತಾನೆ ಈಗ ಯಾಕೆ ಕಾಯಿಲೆ ಬರಲ್ವ ಯಾಕೆ ಕೈ ಕಾಲು ಒಯ್ಯಲ್ವ ಅಮ್ಮಂಗೆ ಹೊಲ್ತಕ್ಕೆ ಓಡಾಡ್ಕೊಂಡು ಹೋಗ್ತಾನೆ ನಾವು ಹೊಲ್ತಕ್ಕೆ ಹೋಗಲ್ಲ ದೂರ ಅಂತೇಳಿ ನಮ್ಮ ಅಯ್ಯಪ್ಪ ಎಂದೆಂದು ಹೋಗಲ್ಲ ನಮ್ಮ ಅಯ್ಯಪ್ಪ ಬರೀ ಇಲ್ಲೇನೆ ಕುಕ್ಕೊಂಡಿರೋದು ಅಲ್ಲಿ ಓಡಾಡ್ಕೊಂಡಿರೋದೇನೇನೆ ಯಾವ ಬದುಕು ಮಾಡಲ್ಲ ಏನಿಲ್ಲ ಹಂಗಂದ್ರೆ ಕಾಯಿಲೆ ಅವನು ಹೊಲ್ದಾಗೇ ಇರ್ತಾನೆ 24 ಗಂಟೆ ಮನೆಯ ಊಟ ಇಲ್ಲ ಸರಿಯಾಗಿ ಉಣ್ಲಿಲ್ಲ ಅಂದ್ರೂ ಓಟ್ ಬದುಕು ಹಂಗೇನೆ ಯಾವ್ಯಾವುದು ಅವ್ನು ಇನ್ನೂವರೆಗೂ ಆಯ್ತು ಒಂದು ಜ್ವರ ಚಳಿ ಕೆಮ್ಮು ನೆಗಡೆ ಒಂದು ಕಾಯಿಲೆ ಅಂತ ಮನಿಕೊಂಡಿರೋನಲ್ಲ ನೋಡಪ್ಪ ಇದೇನೆ ಅಂಥದ್ದು ನಾವು ಹೆಂಗಿದ್ರು ನಮ್ಮ ಅಯ್ಯಪ್ಪ ಕಾಯಿಲೆ ಏನು ಮಾಡೋದು ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು